ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಹಾಬೀಸ್ ಆಫ್ ಶುಭಾ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಸಿಂಪಲ್ ಆಗಿ ವರಮಹಾಲಕ್ಷ್ಮಿ ಕಳಿಸಕ್ಕೆ ಯಾವ ರೀತಿ ಸೀರೆನ ಉಡ್ಸೋದು ಅಂತ ನೋಡೋಣ. ಮೊದಲಿಗೆ ನಾನು ಇಲ್ಲಿ ಸೀರೆನ ಕಂಪ್ಲೀಟ್ ಆಗಿ ಓಪನ್ ಮಾಡಿಕೊಂಡು ಸೀರೆಯ ತುದಿ ಇರುತ್ತಲ್ಲ ಅಲ್ಲಿಂದ ನಾನು ಇವಾಗ ನೆರಿಗೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸೆರ್ಗ್ಗೆ ಒಂದು ಮಾರ ಆಗುವಷ್ಟು ಬಿಟ್ಟು ಉಳಿದಿರುವಂತಹ ಸೀರೆನ ಇದೇ ರೀತಿ ನೆರಿಗೆನ ಮಾಡ್ಕೊಳ್ತಾ ಇದ್ದೀನಿ. ನೀವೇನಾದ್ರೂ ಬಿಗಿನರ್ಸ್ ಆಗಿದ್ರೆ ಒಂದು 8 ರಿಂದ 10 ನೆರಿಗೆಗಳಾದ ತಕ್ಷಣ ಎರಡೂ ಸೈಡಲ್ಲೂ ಕೂಡ ಕ್ಲಿಪ್ ಅನ್ನ ಹಾಕೊಂಡು ಉಳಿದಿರುವಂತಹ ನೆರಿಗೆಗಳನ್ನ ಈ ರೀತಿ ನೀವು ಮಾಡ್ಕೋಬೇಕಾಗುತ್ತೆ. ನನಗಿಲ್ಲಿ ಪ್ರಾಕ್ಟೀಸ್ ಇರೋದ್ರಿಂದ ಎಲ್ಲಾ ನೆರಿಗೆಗಳನ್ನು ಕೂಡ ನಾನಿಲ್ಲಿ ಒಂದೇ ಸಲ ಮಾಡ್ಕೊಂಡಿದ್ದೀನಿ. ಹಾಗೇನೆ ಫ್ರೆಂಡ್ಸ್, ಇವಾಗ ದೊಡ್ಡ ಸೇಫ್ಟಿ ಪಿನ್ ಅನ್ನ ತಗೊಂಡು ನಾವು ಎಷ್ಟು ನೆರಿಗೆಗಳನ್ನ ಮಾಡಿರ್ತೀವಿ ಅಷ್ಟು ನೆರಿಗೆಗಳನ್ನು ಕೂಡ ಕೌಂಟ್ ಮಾಡಿ ಈ ರೀತಿ ಜೋಡಿಸ್ಕೋಬೇಕಾಗುತ್ತೆ. ಎಲ್ಲಿಗೆ ಜೋಡಿಸ್ಕೋಬೇಕು ಅಂತ ಹೇಳಿದ್ರೆ, ಸೀರೆ ಮತ್ತೆ ಬಾರ್ಡ್ರಿನ ಒಂದು ಜಂಕ್ಷನ್ ಇರುತ್ತೆ ನೋಡಿ, ಸೀರೆ ಮತ್ತೆ ಬಾರ್ಡ್ರ್ ಸೇರ್ತಕ್ಕಂತ ಒಂದು ಪ್ಲೇಸ್, ಅಲ್ಲಿಗೆ ಈ ರೀತಿ ದೊಡ್ಡ ಸೇಫ್ಟಿ ಪಿನ್ ಅನ್ನ ಹಾಕೊಂಡು ಇದನ್ನ ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ. ನಾನು ಇಲ್ಲಿ ಜೂಮ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ನೋಡಿ, ಎಲ್ಲಿಗೆ ನಾನು ಸೇಫ್ಟಿ ಪಿನ್ ಅನ್ನ ಹಾಕ್ತಾ ಇದ್ದೀನಿ ಅಂತ ನೀವಿಲ್ಲಿ ನೋಡ್ತಿರ್ಬೋದು. ಹಾಗೇನೆ ಎರಡೂ ಸೈಡ್ ಅಲ್ಲಿ ಇರ್ತಕ್ಕಂತ ನೆರಿಗೆಗಳು ಕೂಡ ಸಮ ಇರಬೇಕು. ಅಂದ್ರೆ ಒಂದ್ ಸೈಡ್ ಅಲ್ಲಿ 20 ನೆರಿಗೆಗಳು ಬಂದಿದ್ರೆ ಮತ್ತೊಂದು ಸೈಡ್ ಅಲ್ಲೂ ಕೂಡ 20 ನೆರಿಗೆಗಳು ಬಂದಿರಬೇಕು. ಹಾಗಾಗಿ ಎರಡೂ ಸೈಡ್ ಅಲ್ಲಿ ಇರ್ತಕ್ಕಂತ ನೆರಿಗೆಗಳನ್ನ ಇದೇ ರೀತಿ ಒಂದೊಂದಾಗೇನೆ ಕೌಂಟ್ ಮಾಡ್ಕೊಂಡು ಜೋಡಿಸ್ಕೋಬೇಕಾಗುತ್ತೆ. ನೆಕ್ಸ್ಟ್ ನಾನಿಲ್ಲಿ ಮಧ್ಯದಲ್ಲಿ ಇರ್ತಕ್ಕಂತಹ ನೆರಿಗೆಗಳನ್ನು ಕೂಡ ದೊಡ್ಡ ಸೇಫ್ಟಿ ಪಿನ್ ಅನ್ನ ತಗೊಂಡು ಇದೇ ರೀತಿ ಕೌಂಟ್ ಮಾಡ್ಕೊಂಡು ಅಲ್ಲೊಂದು ಸೇಫ್ಟಿ ಪಿನ್ ಅನ್ನ ಹಾಕೊಳ್ತಾ ಇದ್ದೀನಿ ನೋಡಿ. ಈ ರೀತಿ ಪ್ರತಿಯೊಂದು ನೆರಿಗೆನೂ ಕೂಡ ಕೌಂಟ್ ಮಾಡಿ ನೀವು ಮಾಡ್ಕೋಬೇಕಾಗುತ್ತೆ. ಮೂರೂ ಸೈಡ್ ಅಲ್ಲೂ ಕೂಡ ಈಕ್ವೆಲ್ ಆಗಿರ್ಬೇಕು. ನೆಕ್ಸ್ಟ್ ನೋಡಿ, ಇಲ್ಲಿ ಸೆರ್ಗ್ಗೆ ಒಂದು ಮಾರ ಆಗೋಷ್ಟು ಬಿಟ್ಕೊಂಡಿದ್ದೀನಿ. ಇವಾಗ ಸೆರ್ಗನ್ನ ಮಾಡ್ಕೊಳ್ತಾ ಇದ್ದೀನಿ. ಆ ಬಾರ್ಡ್ರ್ ಏನಿದೆ ಫ್ರೆಂಡ್ಸ್, ಆ ಬಾರ್ಡ್ರಿನ ಒಂದು ಲೆವೆಲ್ಗೆ ನಾನು ಇಲ್ಲಿ ಪ್ಲೀಟ್ಸ್ ನ ಮಾಡ್ಕೊಳ್ತಾ ಇರೋದು ಅಷ್ಟೇನೆ. ಒಂದು 6 ನೆರಿಗೆ ಏನೋ ಬಂದಿದೆ ಅಷ್ಟೇನೆ ಸೆರ್ಗ್ನಲ್ಲಿ ನೋಡಿ. ಇವಾಗ ಕರೆಕ್ಟ್ ಆಗಿ ಸೆರ್ಗ್ನಲ್ಲಿ ಇರ್ತಕ್ಕಂಥ ನೆರಿಗೆಗಳನ್ನು ಕೂಡ ಸಮವಾಗಿ ಜೋಡಿಸ್ಬಿಟ್ಟು ಅಲ್ಲೊಂದು ಸೇಫ್ಟಿ ಪಿನ್ ಅನ್ನು ಹಾಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು ಮಾರ ಆಗುವಷ್ಟು ಸೆರ್ಗನ್ನ ಮಾಡ್ಕೊಂಡಿದ್ದೀನಿ ಅಲ್ವಾ, ಹಾಗಾಗಿ ಒಂದ್ 2 ಕಡೆ ಇದೇ ರೀತಿ ಸೆರ್ಗಿನಲ್ಲಿ ಇರ್ತಕ್ಕಂಥ ಪ್ಲೀಟ್ಸ್ ನ ಜೋಡಿಸ್ಬಿಟ್ಟು ಪಿನ್ ಅನ್ನು ಹಾಕೊಂಡಿದ್ದೀನಿ ನೋಡಿ. ಈ ರೀತಿ ಕರೆಕ್ಟ್ ಆಗಿ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ಎರಡೂ ಸೈಡಿನ ನೆರಿಗೆಗಳು ಕೂಡ ಈಕ್ವೆಲ್ ಆಗಿರ್ಬೇಕು. ಆ ರೀತಿ ಹೀಗೆ ಜೋಡಿಸ್ಕೊಳ್ಳಿ ನೋಡಿ. ಈ ರೀತಿ ಬರಬೇಕು. ಸೆರ್ಗು ಹಾಗೇನೆ ನೆರಿಗೆ ಇವೆರಡೂ ಕೂಡ ನಾನಿಲ್ಲಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಹಬ್ಬದ ಹಿಂದಿನ ದಿನನೇ ಈ ರೀತಿ ಮಾಡ್ಕೊಂಡ್ರೆ ಹಬ್ಬದ ದಿನ ಈಸಿಯಾಗಿ ನೀವು ಸ್ಯಾರಿ ಡ್ರೇಪಿಂಗ್ ಮಾಡಬಹುದು. ನೆಕ್ಸ್ಟ್ ನಾನಿಲ್ಲಿ ಬ್ಲೌಸ್ ಪೀಸ್ ನ ತಗೊಂಡಿದ್ದೀನಿ. ಇದನ್ನ ಈ ರೀತಿ ಆಪೋಸಿಟ್ ಸೈಡ್ ಅಲ್ಲಿ 4 ಫೋಲ್ಡಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಇದು 2 ಸೈಡ್ ಬಾರ್ಡರ್ ಇರ್ತಕ್ಕಂತ ಒಂದು ಸ್ಯಾರಿ, ಹಾಗಾಗಿ ಎರಡೂ ಸೈಡ್ ಅಲ್ಲಿ ಅಂದ್ರೆ ಬ್ಲೌಸ್ ಪೀಸಿನ ಎರಡೂ ಸೈಡ್ ಅಲ್ಲೂ ಕೂಡ ಬಾರ್ಡರ್ ಇದೆ ನೋಡಿ. ಇವಾಗ ಈ ಬಾರ್ಡರ್ ಏನಿದೆ ಇದನ್ನ 4 ಫೋಲ್ಡಿಂಗ್ ಮಾಡ್ಕೊಂಡಿರ್ತೀವಲ್ವಾ, ಇದನ್ನ ಈ ರೀತಿ ಕೈಗೆ ಜೋಡಿಸ್ಬಿಟ್ಟು, ಆ ಬಾರ್ಡರ್ ಮಾತ್ರ ಕೈಗೆ ಕಾಣಿಸ್ಬೇಕು, ಆ ರೀತಿ ಜೋಡಿಸ್ಬಿಟ್ಟು ಟೈಟ್ ಆಗಿ ಹಿಡ್ಕೊಂಡು ಅಲ್ಲೊಂದ್ 3 ಕಡೆ ಗುಂಡ್ಪಿನ್ಗಳನ್ನ ಹಾಕೊಂಡು ಇದನ್ನ ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ. ಇದನ್ನ ಹಲವಾರು ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ ಫ್ರೆಂಡ್ಸ್, ಇದ್ರಲ್ಲೂ ಕೂಡ ತೋರಿಸ್ತಾ ಇದ್ದೀನಿ ನೋಡಿ. ಇದು ತುಂಬಾನೇ ಈಸಿ ಇರುತ್ತೆ, ಈಸಿಯಾಗಿ ನಾವು ಇದನ್ನ ಮಾಡ್ಕೋಬಹುದು ನೋಡಿ. ಎರಡೂ ಸೈಡ್ ಅಲ್ಲೂ ಕೂಡ ಅಷ್ಟೇನೆ. ಯಾವ ಕಡೆ ಕ್ಲೋಸ್ ಇರುತ್ತೆ ನೋಡಿ ಆ ಕಡೆಗೆ ಈ ರೀತಿ ಲಕ್ಷ್ಮಿಯ ಕೈಯನ್ನ ಇಟ್ಟು ಓಪನ್ ಇರ್ತಕ್ಕಂತ ಬ್ಲೌಸ್ ಪೀಸಿನ ಪಾರ್ಟ್ ನ ಈ ರೀತಿ ಟೈಟ್ ಆಗಿ ಹಿಡಿದು ಎರಡೂ ಸೈಡಿನ ಕ್ಲಾತ್ ಏನಿರುತ್ತೆ ಅದನ್ನ ಈ ರೀತಿ ಟೈಟ್ ಆಗಿ ಹಿಡಿದು ಒಂದ್ 3 ಕಡೆ ಗುಂಡ್ಪಿನ್ ಹಾಕೊಳ್ಳೋದು ಅಷ್ಟೇನೆ ನೋಡಿ. ಈ ರೀತಿ ಗುಂಡ್ಪಿನ್ ಅನ್ನ ಹಾಕುವಾಗ ಆದಷ್ಟು ಹೀಗೆ ಟೈಟ್ ಆಗೇನೆ ಹಾಕೋಬೇಕು. ಲೂಸ್ ಆದ್ರೆ ಅಲಂಕಾರ ಚೆನ್ನಾಗೂ ಕೂಡ ಕಾಣಿಸಲ್ಲ, ಹಾಗೇನೆ ಮಧ್ಯ ಮಧ್ಯ ಬಿಚ್ಚೋಗುತ್ತೆ. ಹಾಗಾಗಿ ಈ ರೀತಿ ಟೈಟ್ ಆಗಿ ಹಿಡಿದು ಎರಡೂ ಸೈಡಿನ ಕ್ಲಾತ್ ಕೂಡ ಟೈಟ್ ಆಗಿ ಹಿಡಿದು ಗುಂಡ್ಪಿನ್ಗಳನ್ನ ಹಾಕೋಬೇಕಾಗುತ್ತೆ. ಒಂದು 3 ಕಡೆ ಹಾಕೊಂಡ್ರೆ ಸಾಕಾಗುತ್ತೆ. ಹಾಗೇನೆ ಫ್ರೆಂಡ್ಸ್, ಬ್ಲೌಸಿಗೆ ಏನು ಗುಂಡ್ಪಿನ್ಗಳನ್ನ ಹಾಕೊಂಡಿದೀವಿ ಅದು ಈ ರೀತಿ ಸೈಡಿಗೆ ಬಂದಿರಬೇಕು, ಆ ರೀತಿ ನೋಡ್ಕೊಳ್ಳಿ, ಸೆಂಟ್ರಿಗೆ ಹಾಕೋಬೇಡಿ. ನೆಕ್ಸ್ಟ್ ಇವಾಗ ಕೈ ಕೂಡ ಜೋಡಿಸಿದ್ದಾಗಿದೆ. ನೆಕ್ಸ್ಟ್ ಉಡ್ಸೋದು ಹೇಗೆ ಅಂತ ನೋಡೋಣ. ಟೇಬಲ್ ಮೇಲೆ ಒಂದು ಪೀಠವನ್ನ ಇಟ್ಕೊಂಡಿದ್ದೀನಿ, ಅದ್ರ ಮೇಲೆ ಬಿಂದಿಗೆನ ಇಟ್ಟಿದ್ದೀನಿ, ಅದ್ರ ಮೇಲೆ ಒಂದು ಕಳಶದ ಚೊಂಬಿಗೆ ಅಕ್ಕಿನ ತುಂಬಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ಹಾಗೇನೆ ಕಳಶದ ಚೊಂಬೇನಿದೆ ಅದಕ್ಕೆ ಗಟ್ಟಿಯಾಗಿ ಸ್ಟಿಕ್ ನ ಕಟ್ಕೊಂಡಿರ್ಬೇಕಾಗುತ್ತೆ. ಹಾಗೇನೆ ಫ್ರೆಂಡ್ಸ್, ನಾವೇನ್ ಇಲ್ಲಿ ಪ್ಲೀಟ್ಸ್ ನ ಮಾಡ್ಕೊಂಡಿದೀವಿ ಇದನ್ನ ಕೆಳಭಾಗದಲ್ಲಿ ಇಟ್ಟಿರ್ತಕ್ಕಂಥ ಬಿಂದಿಗೆ ಏನಿದೆ ಬಿಂದಿಗೆ ಕಂಠ ಭಾಗದಿಂದ ಈ ರೀತಿ ಮುಂಭಾಗಕ್ಕೆ ತರಬೇಕಾಗುತ್ತೆ. ಹಾಗೇನೆ ಎರಡೂ ಸೈಡಿನ ನೆರಿಗೆಗಳು ಕೂಡ ಈಕ್ವೆಲ್ ಆಗಿರ್ಬೇಕು, ಆ ರೀತಿ ನಾವು ಜೋಡಿಸ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ಮೊದಲು ನೀವು ಎರಡೂ ಸೈಡಿನ ನೆರಿಗೆಗಳು ಕೂಡ ಸಮವಾಗಿದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಂಡು ಅಲ್ಲೊಂದು ಕ್ಲಿಪ್ ಅನ್ನು ಹಾಕೊಂಡ್ಬಿಡಿ. ಆ ಬಾರ್ಡರ್ ಏನಿದೆ ನೋಡಿ ಅಲ್ಲಿಗೆ ಕ್ಲಿಪ್ ಅನ್ನು ಹಾಕೊಂಡ್ಬಿಟ್ರೆ ಎರಡೂ ಸೈಡ್ ಅಲ್ಲೂ ಕೂಡ ನೆರಿಗೆಗಳು ಈಕ್ವೆಲ್ ಆಗಿರುತ್ತೆ. ನೆಕ್ಸ್ಟ್ ನಾವು ಕಂಠ ಭಾಗದ ಹತ್ರ ಪಿನ್ ಅನ್ನ ಹಾಕೋಬಹುದು ನೋಡಿ. ಇವಾಗ ಕರೆಕ್ಟ್ ಆಗಿ ಜೋಡಿಸಿದೀನಿ ಅಲ್ವಾ. ಇವಾಗ ಬಿಂದಿಗೆ ಕಂಠ ಭಾಗದ ಹತ್ರ ಸರಿ ಮಾಡಿಕೊಂಡು ಆ ಎರಡೂ ಸೈಡಿನ ನೆರಿಗೆಗಳೇನಿದೆ ಅವೆರಡನ್ನು ಹಿಡಿದು ಅಲ್ಲಿ ನಾವು ದೊಡ್ಡ ಸೇಫ್ಟಿ ಪಿನ್ ಅನ್ನ ಹಾಕೋಬೇಕಾಗುತ್ತೆ ನೋಡಿ. ಈ ರೀತಿ ಹಾಗೇನೆ ಉಳಿದಿರುವಂತ ಕ್ಲಾತ್ ಏನಿದೆ ಅದನ್ನ ಪೀಠದ ಸುತ್ತನೂ ಕೂಡ ಈ ರೀತಿ ಕವರ್ ಮಾಡ್ಕೊಂಡಿದ್ದೀನಿ.
ಹಾಗೆಯೇ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಕಳಶದ ಚೊಂಬನ್ನ ತೆಗೆದಿಟ್ಬಿಟ್ಟು ನಾನಿಲ್ಲಿ ಬಿಂದಿಗೆಯ ಕಂಠ ಭಾಗಕ್ಕೆ ಈ ರೀತಿ ನೆರಿಗೆಗಳನ್ನ ಜೋಡಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಪ್ರತಿಯೊಂದು ನೆರಿಗೆನೂ ಕೂಡ ಫ್ರೆಂಡ್ಸ್ ಇದೇ ರೀತಿ ಕೌಂಟ್ ಮಾಡಿ ನಾವು ಜೋಡಿಸ್ಕೋಬೇಕಾಗತ್ತೆ. ನೋಡಿ, ಇದೇ ರೀತಿ ಪ್ರತಿಯೊಂದು ನೆರಿಗೆನೂ ಕೂಡ ಕರೆಕ್ಟ್ ಆಗಿ ಇದೇ ರೀತಿ ಸಮವಾಗಿ ಜೋಡಿಸ್ಕೋಬೇಕು. ಕೆಲವು ನೆರಿಗೆಗಳು ಒಳಗೋಗಿರುತ್ತೆ, ಅದನ್ನೆಲ್ಲ ಸಮವಾಗಿ ಜೋಡಿಸ್ಬಿಟ್ಟು ದೊಡ್ಡ ಸೇಫ್ಟಿ ಪಿನ್ನ ಹಾಕಬೇಕು ಫ್ರೆಂಡ್ಸ್. ಇಲ್ಲಿ ಚಿಕ್ಕ ಸೇಫ್ಟಿ ಪಿನ್ನ ಬಳಸಲಿಕ್ಕೆ ಹೋಗಬೇಡಿ, ದೊಡ್ಡ ಸೇಫ್ಟಿ ಪಿನ್ನ ಇಲ್ಲಿ ಹಾಕೋಬೇಕಾಗುತ್ತೆ. ಹಾಗೇನೆ ಆ ಕಡೆ ಇರ್ತಕ್ಕಂಥ ನೆರಿಗೆಗಳನ್ನು ಕೂಡ ಇಲ್ಲಿ ನಾನು ಕರೆಕ್ಟ್ ಆಗಿ ಜೋಡಿಸ್ಕೊಳ್ತಾ ಇದ್ದೀನಿ. ಟೋಟಲ್ ಆಗಿ ನನಗೆ 20 ನೆರಿಗೆಗಳು ಬಂದಿದೆ. ಟೋಟಲ್ ಆಗಿ ಎರಡೂ ಸೈಡ್ ಇಂದ 40 ನೆರಿಗೆಗಳಾಗುತ್ತೆ. ಅಷ್ಟನ್ನು ಕೂಡ ನೋಡಿ ಇದೇ ರೀತಿ ಜೋಡಿಸ್ಕೋಬೇಕಾಗತ್ತೆ. ನೋಡಿ, ಹೀಗೆ ನಾನು ತೋರಿಸ್ತಿದ್ದೀನಲ್ಲ, ಇದೇ ರೀತಿ ಜೋಡಿಸಿ ಅಲ್ಲೊಂದು ಪಿನ್ನ ಹಾಕೋಬೇಕು. ಇದನ್ನ ಹಾಕೋದು ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ನೀವು ಪ್ರತಿಯೊಂದು ನೆರಿಗೆನೂ ಕೌಂಟ್ ಮಾಡ್ಕೊಂಡು ಹಾಕೊಳ್ಳಿ. ನೆಕ್ಸ್ಟ್ ಇವಾಗ ಕ್ಲಿಪ್ಪು ಹಾಗೇನೆ ಕೆಳಗಡೆ ಪ್ಲೀಟ್ಸಿಗೆ ಏನ್ ಹಾಕಿದ್ದೆ ಸೇಫ್ಟಿ ಪಿನ್ ಅದನ್ನ ರಿಮೂವ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಈ ಪೀಠ ಏನಿದೆ, ಈ ಪೀಠದ ಸುತ್ತನೂ ಕೂಡ ಇದೇ ರೀತಿ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೋಬೇಕು. ಹಾಗೇನೆ ಎರಡೂ ಸೈಡ್ ಅಲ್ಲೂ ಇರ್ತವಲ್ಲ ನೆರಿಗೆಗಳು, ಅದನ್ನ ಆಪೋಸಿಟ್ ಸೈಡಿಗೆ ಈ ರೀತಿ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ಆ ನೆರಿಗೆಗಳನ್ನ ಸ್ಪ್ರೆಡ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಫ್ರೆಂಡ್ಸ್. ನಾವು ಎಷ್ಟು ನೀಟಾಗಿ ಅರೇಂಜ್ ಮಾಡ್ತೀವಿ ಅಷ್ಟು ಲುಕ್ ಆಗಿ ಕಾಣಿಸುತ್ತೆ. ಲಕ್ಷ್ಮಿಯ ಒಂದು ಕಳಶ ಅಂತಾನೆ ಹೇಳ್ಬೋದು. ನೋಡಿ, ಇವಾಗ ಕಾಲನ್ನ ಜೋಡಿಸ್ತಾ ಇದ್ದೀನಿ. ನೀವು ಕಾಲನ್ನ ಜೋಡಿಸ್ತಾ ಇಲ್ಲ ಅಂತ ಹೇಳಿದ್ರೆ ಹೀಗೇನೆ ಬಿಡ್ಬೋದು, ಬಟ್ ಕಾಲನ್ನ ಜೋಡಿಸ್ತಾ ಇದೀವಿ ಅಂತ ಹೇಳಿದ್ರೆ ಕೊನೆ ನೆರಿಗೆ ಇರುತ್ತೆ ನೋಡಿ, ಆ ಕೊನೆ ನೆರಿಗೆನ ತಗೊಂಡು ಅದ್ರ ಬಾರ್ಡರ್ ಇರುತ್ತಲ್ಲ, ಅದು ಲಕ್ಷ್ಮಿಯ ಕಾಲಿನ ಗೆಜ್ಜೆ ಕಟ್ಟೋ ಕಡೆ ಬರಬೇಕು. ಆ ರೀತಿ ಜೋಡಿಸ್ಬಿಟ್ಟು ಅಲ್ಲೊಂದು ಪಿನ್ನ ಹಾಕೊಳ್ಳಿ. ನೆಕ್ಸ್ಟ್ ಮುಂಭಾಗದಲ್ಲಿ ಏನಿದೆ ಪ್ಲೀಟ್ಸ್, ಅದನ್ನ ಈ ರೀತಿ ತಗೊಂಡು ಟೈಟ್ ಆಗಿ ಹಿಡ್ಕೊಂಡು ದೇವಿಯ ಮೊಣಕಾಲಿನ ಮೇಲೆ ಏನು ಬಾರ್ಡರ್ ಬರಬೇಕು ಆ ರೀತಿ ಹೀಗೆ ಜೋಡಿಸ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಜೋಡಿಸ್ಬಿಟ್ಟು ಟೈಟ್ ಆಗಿ ಹಿಡ್ಕೊಂಡು ಜೋಡಿಸ್ಬೇಕು ಫ್ರೆಂಡ್ಸ್. ಅಲ್ಲಿ ಸೀರೆ ಸುಕ್ಕಿರಬಾರ್ದು, ಆ ರೀತಿ ಜೋಡಿಸ್ಬಿಟ್ಟು 1-3 ಕಡೆ ನೀವು ಗುಂಡ್ಪಿನ್ಗಳನ್ನ ಹಾಕೋಬೇಕಾಗತ್ತೆ. ನೋಡಿ, ಈ ರೀತಿ ಟೈಟ್ ಆಗಿ ಹಿಡ್ಕೊಂಡು ಹಾಕಬೇಕು. ಕಾಲಲ್ಲಿ ಜಸ್ಟ್ ಬಾರ್ಡರ್ ಮಾತ್ರ ಕಾಣಿಸ್ತಾ ಇರಬೇಕು, ಆ ರೀತಿ ಜೋಡಿಸ್ಕೋಬೇಕಾಗತ್ತೆ. ನೋಡಿ, ಏನಾದ್ರೂ ಸೀರೆ ಸುಕ್ಕಿದ್ರೆ ಈ ರೀತಿ ಹಿಂದಕ್ಕೆ ಸ್ವಲ್ಪ ನೀವು ಎಳ್ದು ಸರಿ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಈ ಕಡೆ ಕಾಲನ್ನು ಅಷ್ಟೇನೆ ಕೊನೆ ಪ್ಲೀಟ್ಸ್ ಇದೆಯಲ್ಲ, ಇಲ್ಲಿಗೆ ನಾನು ಇವಾಗ ಜೋಡಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ಬಾರ್ಡ್ರು ಕಾಲಿಗೆ ಬರಬೇಕು, ಈ ರೀತಿ ಟೈಟ್ ಆಗಿ ಹಾಕೋಬೇಕು ಫ್ರೆಂಡ್ಸ್. ಅಲ್ಲಿ ಚಿಕ್ಕ ಸೇಫ್ಟಿ ಪಿನ್ನ ಬಳಸಿ ಟೈಟ್ ಆಗಿ ಹಾಕೊಂಡು ಮುಂಭಾಗದಲ್ಲಿ ಏನಿರ್ತವೆ ಪ್ಲೀಟ್ಸು ಅದನ್ನ ತಗೊಂಡು ಮೊಣಕಾಲಿನ ಮೇಲೆ ಬರೋ ರೀತಿ ಜೋಡಿಸ್ಕೋಬೇಕಾಗುತ್ತೆ. ನೋಡಿ, ಹೀಗೆ ಮುಂಭಾಗದಲ್ಲಿ ಇರ್ತಕ್ಕಂಥ 1-2ನೇ ನೆರಿಗೆ ಏನಿರುತ್ತೆ ಅದನ್ನ ಈ ರೀತಿ ಮೊಣಕಾಲಿನ ಮೇಲೆ ಬರಬೇಕು, ಆ ರೀತಿ ಜೋಡಿಸ್ಕೋಬೇಕು. ಕಾಲ್ಗಳನ್ನ ಜೋಡಿಸುವಾಗ ಎಲ್ಲೂ ಕೂಡ ಸೀರೆ ಸುಕ್ಕಿರಬಾರ್ದು, ಆ ರೀತಿ ಟೈಟ್ ಆಗಿ ಹಿಡ್ಕೊಂಡು ಗುಂಡ್ಪಿನ್ಗಳನ್ನ ಹಾಕೋಬೇಕಾಗುತ್ತೆ. ನೋಡಿ, ಸೀರೆಯ ಎಕ್ಸ್ಟ್ರಾ ಪಾರ್ಟ್ ವೈಟ್ ಪಾರ್ಟ್ ಕಾಣಿಸ್ತಿದೆಯಲ್ಲ, ಅದನ್ನು ಕೂಡ ಕವರ್ ಮಾಡಿಬಿಟ್ಟು ನಾನಲ್ಲಿ ಗುಂಡ್ಪಿನ್ಗಳನ್ನ ಹಾಕೊಳ್ತಾ ಇದ್ದೀನಿ. ನೋಡಿ, ಇದೇ ರೀತಿ 2-3 ಕಡೆ ಗುಂಡ್ಪಿನ್ಗಳನ್ನ ಹಾಕೊಂಡು ಇದನ್ನ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ಹಾಗೇನೆ ಹಿಂದೆ ಏನ್ ಕ್ಲಾತ್ ಕಾಣಿಸ್ತಾ ಇದೆ ಫ್ರೆಂಡ್ಸ್, ಅದನ್ನೆಲ್ಲ ಕವರ್ ಮಾಡಿ ನೀವು ಹಿಂದೆಯಿಂದ ಗುಂಡ್ಪಿನ್ಗಳನ್ನ ಹಾಕೋಬಹುದು. ನೋಡಿ, ಈ ರೀತಿ ಕೂಡ ಅಲಂಕಾರವನ್ನ ಮಾಡ್ಕೋಬಹುದು ಟೆಂಪಲ್ ಸ್ಟೈಲ್ ನಲ್ಲಿ, ಅಥವಾ ಪದ್ಮಾಸನದಲ್ಲಿ ದೇವಿ ಕೂತಿರುವ ಒಂದು ಅಲಂಕಾರ ಕೂಡ ಮಾಡ್ಕೋಬಹುದು. ನೋಡಿ, ಈ ರೀತಿ ದೇವಿ ಪದ್ಮಾಸನದಲ್ಲಿ ಕೂತಿರುವ ಒಂದು ಅಲಂಕಾರ ಕೂಡ ಮಾಡ್ಕೋಬಹುದು. ಎಕ್ಸ್ಟ್ರಾ ಏನ್ ಕಾಣಿಸ್ತಾ ಇದೆ ಕ್ಲಾತ್ ಹಿಂದೆ, ಅಲ್ಲಿಗೆ ಒಂದೊಂದು ಗುಂಡ್ಪಿನ್ಗಳನ್ನ ಹಾಕೊಂಡು ಕವರ್ ಮಾಡ್ಕೊಳ್ಳಿ. ಹಾಗೇನೆ ಮುಂಭಾಗದಲ್ಲಿ ಏನಿದೆ ಫ್ರೆಂಡ್ಸ್ ಪ್ಲೀಟ್ಸ್, ಅದನ್ನೆಲ್ಲ ಅವಾಗವಾಗ ಈ ರೀತಿ ಅರೇಂಜ್ ಮಾಡ್ಕೊಳ್ತಾ ಇರಬೇಕು. ನೀವು ಕಾಲ್ಗಳನ್ನ ಜೋಡಿಸಿದಾಗ ಸ್ವಲ್ಪ ಪ್ಲೀಟ್ಸ್ಗಳು ಏರುಪೇರು ಆಗುತ್ತೆ, ಅವಾಗ ನೀವು ಅದನ್ನ ಕರೆಕ್ಟ್ ಆಗಿ ನೀಟಾಗಿ ಜೋಡಿಸ್ಬೇಕಾಗುತ್ತೆ. ನೋಡಿ, ಹಿಂಭಾಗದಲ್ಲಿ ಎಕ್ಸ್ಟ್ರಾ ಕ್ಲಾತ್ ಕಾಣಿಸ್ತಿದೆಯಲ್ಲ, ಅಲ್ಲಿ ಒಂದೊಂದು ಗುಂಡ್ಪಿನ್ಗಳನ್ನ ಹಾಕೊಂಡಿದೀನಿ. ನೋಡಿ, ಈ ರೀತಿ ಸೀರೆ ಕಾಣಿಸ್ತಿರುತ್ತಲ್ಲ, ಅಲ್ಲಿಗೆ ಈ ರೀತಿ ಗುಂಡ್ಪಿನ್ಗಳನ್ನ ಹಾಕೊಂಡು ಅದನ್ನ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ಹಾಗೇನೆ ಮುಂಭಾಗದಲ್ಲಿ ಇರ್ತಕ್ಕಂಥ ನೆರಿಗೆ ಎಲ್ಲವನ್ನೂ ಕೂಡ ನಾನು ಇಲ್ಲಿ ಸರಿ ಮಾಡ್ಕೊಳ್ತಾ ಇದ್ದೀನಿ. ಮುಂಭಾಗದಲ್ಲಿ ಏನು ಪ್ಲೀಟ್ಸ್ ಇರ್ತವೆ ಫ್ರೆಂಡ್ಸ್, ಅದನ್ನ ನೀಟಾಗಿ ಅರೇಂಜ್ ಮಾಡ್ಕೋಬೇಕು. ನೋಡಿ, ಹಾಗೇನೆ ದೇವಿ ಬಲ್ಗಾಲಿನ ಮೇಲೆ ಎಡಗಾಲನ್ನ ಇಟ್ಟು ಕೂತಿರುವ ಒಂದು ಅಲಂಕಾರವನ್ನ ಮಾಡ್ತಾ ಇರೋದ್ರಿಂದ ಕಾಲನ್ನ ಬಲ್ಗಾಲ್ ಮೇಲೆ ಇಟ್ಬಿಟ್ಟು ಅಲ್ಲೊಂದು ಪಿನ್ನ ಹಾಕೊಂಡಿದ್ದೀನಿ. ಅಂದ್ರೆ ಎರಡೂ ಕಾಲಲ್ಲಿ ಇರ್ತಕ್ಕಂಥ ಕ್ಲಾತ್ ಇರುತ್ತಲ್ಲ ಫ್ರೆಂಡ್ಸ್, ಅದನ್ನ ಹಿಡಿದ್ಬಿಟ್ಟು ಅಲ್ಲೊಂದು ಚಿಕ್ಕ ಸೇಫ್ಟಿ ಪಿನ್ನ ಹಾಕೊಂಡಿದ್ದೀನಿ. ನೋಡಿ, ಈ ರೀತಿ ಕರೆಕ್ಟ್ ಆಗಿ ಅರೇಂಜ್ ಮಾಡ್ಕೊಂಡ್ರೆ ಈ ರೀತಿ ಕಾಣಿಸುತ್ತೆ. ನೆಕ್ಸ್ಟ್ ನಾನಿಲ್ಲಿ ಕಳಶದ ಚೊಂಬನ್ನ ಇಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಕೈಯನ್ನ ಜೋಡಿಸ್ಕೋಬೇಕಾಗತ್ತೆ. ಸ್ಟಿಕ್ ಏನ್ ಇಟ್ಟಿದೀವಿ, ಸ್ಟಿಕ್ಗೆ ಹೀಗೆ ಹಿಂಭಾಗದಿಂದ ಕೈಗಳನ್ನ ತಗೊಂಡ್ಬಂದು ಹೀಗೆ ಮುಂಭಾಗಕ್ಕೆ ಇಡಬೇಕಾಗುತ್ತೆ. ಮತ್ತೆ ಫ್ರೆಂಡ್ಸ್, ಇಲ್ಲಿ ಕರೆಕ್ಟ್ ಆಗಿ ಟೈಟ್ ಆಗಿ ಹಿಡ್ಕೊಂಡು 1-2 ಸೇಫ್ಟಿ ಪಿನ್ ಹಾಕೊಂಡು ನೀವು ಕೈಗಳನ್ನ ಜೋಡಿಸ್ಬೇಕು. ಕೈಗಳನ್ನ ಜೋಡಿಸುವಾಗ ಸ್ವಲ್ಪ ಟೈಮ್ ತಗೊಳುತ್ತೆ, ಮತ್ತೆ ಟೈಟ್ ಆಗಿ ನೀವು ಕೂರಿಸ್ಕೋಬೇಕಾಗುತ್ತೆ. 2 ಅಥವಾ 3 ಸೇಫ್ಟಿ ಪಿನ್ ಹಾಕೊಂಡು ನೀವು ಟೈಟ್ ಆಗಿ ಜೋಡಿಸ್ಕೋಬೇಕಾಗತ್ತೆ. ಎರಡೂ ಸೈಡಲ್ಲೂ ಅಷ್ಟೇ 2 ಸೇಫ್ಟಿ ಪಿನ್ ಹಾಕೊಂಡು ನಾನಿಲ್ಲಿ ಟೈಟ್ ಆಗಿ ಜೋಡಿಸ್ಕೊಂಡಿದ್ದೀನಿ.
ಹಾಗೆಯೇ ಮುಂಭಾಗದ ಕ್ಲಾತ್ ಏನಿದೆ ಅದನ್ನ ಈ ರೀತಿ ಕಳಶದ ಚೊಂಬನ್ನ ಜಸ್ಟ್ ಕವರ್ ಮಾಡ್ಕೋಬೇಕು ಅಷ್ಟೇನೆ. ಈ ರೀತಿ ಕವರ್ ಮಾಡ್ಕೊಂಡು ಹಿಂದೆಯಿಂದ ಒಂದೆರಡು ಸೇಫ್ಟಿ ಪಿನ್ ಅನ್ನ ಹಾಕೊಂಡು ಅದನ್ನ ಸೆಕ್ಯೂರ್ ಮಾಡ್ಕೊಳ್ಳಿ. ಇಲ್ಲಿ ಸೆರ್ಗು ಬರೋದ್ರಿಂದ ಕಳಶದ ಚೊಂಬೇನು ಕಾಣಿಸಲ್ಲ ಫ್ರೆಂಡ್ಸ್, ಜಸ್ಟ್ ಕವರ್ ಮಾಡ್ಕೊಳ್ಳಿ ಅಷ್ಟೇನೆ. ಒಂದೆರಡು ಸೇಫ್ಟಿ ಪಿನ್ ಹಾಕೊಂಡು ಕವರ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ. ನೆಕ್ಸ್ಟ್ ಸೆರ್ಗನ್ನ ಯಾವ ರೀತಿ ಬೇಕಾದ್ರೂ ಹಾಕೋಬಹುದು ನೋಡಿ. ಈ ರೀತಿ ಎಡಭಾಗದ ಭುಜದ ಮೇಲೂ ಕೂಡ ಹಾಕೊಂಡು ಈ ರೀತಿ ಸ್ಪ್ರೆಡ್ ಮಾಡ್ಕೋಬಹುದು ನೋಡಿ. ಹೀಗೆ ಸ್ಪ್ರೆಡ್ ಮಾಡ್ಕೊಂಡು ಮಧ್ಯಕ್ಕೆ ಡಾಬನ್ನ ಕಟ್ಕೋಬಹುದು, ಅಥವಾ ನೀವು ಹೀಗೆ ಎಡಭಾಗದ ಭುಜದ ಮೇಲೆ ಹಾಕಿ ಮತ್ತೆ ಬಲಭಾಗದ ಭುಜದ ಮೇಲೆ ತಂದು ಸೆರ್ಗನ್ನ ಮುಂಭಾಗದಲ್ಲಿ ಕೂಡ ಸ್ಪ್ರೆಡ್ ಮಾಡ್ಕೋಬಹುದು ನೋಡಿ. ನಾನಿಲ್ಲಿ ತೋರಿಸ್ತಿದ್ದೀನಲ್ಲ, ಹೀಗೆ ಮುಂಭಾಗಕ್ಕೆ ತಗೊಂಡು ಬಂದು ಈ ರೀತಿ ಕೂಡ ನೀವು ಅಲಂಕಾರವನ್ನ ಮಾಡ್ಕೋಬಹುದು. ಅದು ನೀಟಾಗಿ ನಾವು ಫಿನಿಶಿಂಗ್ ಕೊಟ್ಕೋಬೇಕಾಗುತ್ತೆ ನೋಡಿ. ಇಲ್ಲಿಗೆ ಟೈಟ್ ಆಗಿ ದಾರವನ್ನ ಕಟ್ಕೊಂಡ್ರೆ ಇದು ಕೂಡ ಅಲಂಕಾರ ಚೆನ್ನಾಗಿರುತ್ತೆ. ಜಸ್ಟ್ ಆ ಬಾರ್ಡರ್ ಮಾತ್ರ ಕಾಣಿಸ್ತಾ ಇರುತ್ತಲ್ಲ, ಹಾಗಾಗಿ ಸೆರ್ಗು ಚೆನ್ನಾಗಿ ಕಾಣಿಸುತ್ತೆ. ಬಟ್ ನಾನಿಲ್ಲಿ ಈ ರೀತಿ ಬಲಭಾಗದ ಭುಜದ ಮೇಲೆ ಹಾಕಿ ಅದನ್ನ ವಿ ಶೇಪ್ ಅಲ್ಲಿ ಎಡಭಾಗದ ಭುಜದ ಮೇಲೆ ಹಾಕಿ ಮತ್ತೆ ಮಧ್ಯದಲ್ಲಿ ಸ್ವಲ್ಪ ಹೀಗೆ ಟ್ವಿಸ್ಟ್ ಮಾಡಿದ್ದೀನಿ ನೋಡಿ. ಈ ರೀತಿ ಟ್ವಿಸ್ಟ್ ಮಾಡೋದು ಅಷ್ಟೇನೆ. ಇಲ್ಲಿಗೆ ಒಂದು ಟೈಟ್ ಆಗಿ ದಾರವನ್ನ ಕಟ್ಕೊಳ್ಳೋದು. ದಾರವನ್ನ ಕಟ್ಟೋದ್ರಿಂದ ಸೊಂಟ ಸಣ್ಣದಾಗಿ ಕಾಣಿಸುತ್ತೆ, ಮತ್ತೆ ಡಾಬ್ ಹಾಕಿದಾಗ ತುಂಬಾನೇ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ. ಹಾಗಾಗಿ ಟೈಟ್ ಆಗಿ ದಾರವನ್ನ ಕಟ್ಕೋಬೇಕಾಗುತ್ತೆ. ನಾನಿಲ್ಲಿ ಬಳಸ್ತಾ ಇರೋದು ಫ್ರೆಂಡ್ಸ್ ಎಲ್ಲಾ ಕಡೆ ಹಸಿ ನೂಲೆ ಬಳಸೋದು. ದೇವರಿಗಾಗಿರೋದ್ರಿಂದ ನಾನು ಎಲ್ಲೂ ಬೇರೆ ದಾರಗಳೇ ಬಳಸಲ್ಲ, ಹಸಿ ನೂಲೆ ಬಳಸ್ತಾ ಇರೋದು. ನೆಕ್ಸ್ಟ್ ನಾನಿಲ್ಲಿ ಡಾಬನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿ ಡಾಬನ್ನು ಕೂಡ ಸೇರಿಸಿದ್ದಾದ್ಮೇಲೆ ಎಷ್ಟು ಅಂದವಾಗಿ ಕಾಣಿಸ್ತಾ ಇದೆ ಅಂತ ನೋಡ್ತಿರ್ಬೋದು ಲಕ್ಷ್ಮಿಯ ಒಂದು ಕಳಶ. ನೆಕ್ಸ್ಟ್ ನಮ್ಮಲ್ಲಿ ಲಭ್ಯ ಇರತಕ್ಕಂತಹ ಅಲಂಕಾರಿಕ ವಸ್ತುಗಳಿಂದ ನಾವು ಲಕ್ಷ್ಮಿಯನ್ನ ಅಲಂಕರಿಸಬಹುದು. ನಾನಿಲ್ಲಿ ಕಳಶದ ಕಂಠ ಭಾಗಕ್ಕೆ ಒಂದು ನೆಕ್ಲೆಸ್ ನ ಹಾಕೊಳ್ತಾ ಇದ್ದೀನಿ ನೋಡಿ. ಈ ರೀತಿ ಕಟ್ಟಿದ್ದಾದ್ಮೇಲೆ ಕಳಶದ ಕಂಠ ಭಾಗಕ್ಕೆ ನಾನಿಲ್ಲಿ ನೆಕ್ಲೆಸ್ ನ ಹಾಕೊಳ್ತಾ ಇದ್ದೀನಿ. ಹಾಗೇನೆ ನಿಮ್ಮಲ್ಲಿ ಯಾವ್ದು ಲಭ್ಯ ಇದೆ ಆ ಒಂದು ಅಲಂಕಾರಿಕ ವಸ್ತುಗಳಿಂದ ನೀವು ಲಕ್ಷ್ಮಿಯನ್ನ ಅಲಂಕರಿಸಿ ಪೂಜಿಸಬಹುದು ಫ್ರೆಂಡ್ಸ್. ಹಾಗೇನೆ ಇವತ್ತಿನ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಚಾನಲ್ಗೆ ಹೊಸಬ್ರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ ಐಕನ್ ನ ಟಚ್ ಮಾಡಿ ನಾವು ಯಾವುದೇ ವಿಡಿಯೋಸ್ ನ ಅಪ್ಲೋಡ್ ಮಾಡಿದ್ರು ಕೂಡ ನಿಮ್ಗೇನೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ನೋಡಿ. ಇವಾಗ ಕಳಶಕ್ಕೆ ಒಂದು ತೆಂಗಿನಕಾಯಿ ನೆಟ್ಟು ಲಕ್ಷ್ಮಿ ಮುಖ ಸೀರೆಯನ್ನು ಕೂಡ ಕಟ್ಟಿದ್ದೇನೆ. ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.